ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇದೆ. ಸರ್ಕಾರಕ್ಕೆ ಬಿಸಿ ತುಪ್ಪವಾಯಿತು ಬಿಡದಿ ಟೌನ್ಶಿಪ್ ಯೋಜನೆ. ಬಿಡದಿ ಟೌನ್ಶಿಪ್ ಜಟಾಪಟಿ ಒಂದ್ ಕಡೆಯಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ರೈತರಿಗೆ ಬಿಜೆಪಿ ನಾಯಕರು ಬೆಂಬಲವನ್ನ ಕೊಟ್ಟಿದ್ದಾರೆ. ಇವತ್ತು ರೈತರ ಹೋರಾಟಕ್ಕೆ ಬಿಜೆಪಿ ಬೆಂಬಲವನ್ನ ನೀಡ್ತಾ ಇದೆ. ಬಿಡದಿಯ ಯೋಜನಾ ವ್ಯಾಪ್ತಿಯ ಗ್ರಾಮಗಳಿಗೆ ಬಿಜೆಪಿ ನಿಯೋಗ ಭೇಟಿ ಕೊಡುತ್ತೆ. ಕೆಲವೇ ಕ್ಷಣಗಳಲ್ಲಿ ಬೈರಮಂಗಲ ಗ್ರಾಮಕ್ಕೆ ನಿಯೋಗ ಭೇಟಿ ಕೊಡಲಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ನೇತೃತ್ವದ ನಿಯೋಗ ಬೈರಮಂಗಲದಲ್ಲಿ ರೈತರ ಜೊತೆಯಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಹೋರಾಟಕ್ಕೆ ಸಾಥ್ ನೀಡಲಿದ್ದಾರೆ. ಅಂತಿಮ ಅಧಿಸೂಚನೆ ಆಗಿರುವಂತಹ ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ, ಮಂಡಲಹಳ್ಳಿಗೆ ಬಿಜೆಪಿಯ ನಿಯೋಗ ಭೇಟಿ ನೀಡಿ ಅಲ್ಲಿನ ರೈತರ ಜೊತೆಯಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಸ್ಥಳೀಯ ರೈತರ ಜೊತೆಯಲ್ಲಿ ಸಮಾಲೋಚನೆ ನಡೆಸಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಲಿದ್ದಾರೆ. ದಿನೇ ದಿನೇ ಒಂದು ಕಡೆಯಲ್ಲಿ ಅನ್ನದಾತರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಹೋರಾಟ ಕಂಡು ಬರ್ತಾ ಇದೆ. ಇತ್ತ ಬಿಜೆಪಿ ನಾಯಕರ ಎಂಟ್ರಿ ಆಗ್ತಾ ಇದೆ ರೈತರ ಹೋರಾಟಕ್ಕೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹಿಡಿದ ಹಠ ಬಿಡುವಂತೆ ಕಾಣ್ತಾ ಇಲ್ಲ. ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆ ಆಗ್ತಾ ಇದ್ರು ಕೂಡ ಬಿಡದಿ ಟೌನ್ಶಿಪ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಗೌಡ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಗಮನಿಸ್ತಾ ಇದ್ವಿ ದೊಡ್ಡ ಮಟ್ಟದಲ್ಲಿ ಹೋರಾಟ ರೈತರಿಂದ ಕಳೆದ ಕೆಲ ದಿನಗಳಿಂದ ಆಗ್ತಾ ಇದೆ. ಇತ್ತ ಬಿಜೆಪಿ ನಿಯೋಗ ಕೂಡ ಭೇಟಿ ಕೊಡಲಿದೆ ಎನ್ನುವ ಮಾಹಿತಿ. ಎಷ್ಟೊತ್ತಿಗೆ ಬರ್ತಾರೆ, ಯಾರೆಲ್ಲ ಈ ನಿಯೋಗದಲ್ಲಿದ್ದಾರೆ, ಎಲ್ಲೆಲ್ಲ ಹೋಗಿ ರೈತರನ್ನ ಭೇಟಿ ಮಾಡಿ ಸಮಾಲೋಚನೆಯನ್ನ ಮಾಡ್ತಾರೆ? ಖಂಡಿತ ಸಂಪತ್, ಬಿಡದಿ ಟೌನ್ಶಿಪ್ಗೆ ಅಂತಿಮ ಅಧಿಸೂಚನೆ ಹೊರಡಿಸಿದಂತ ಬಳಿಕ ಇದೀಗ ಹೋರಾಟದ ಕಿಚ್ಚು ಹೆಚ್ಚಾಗಿರುವಂತದ್ದು. ರೈತರು ಹೋರಾಟವನ್ನ ಮತ್ತಷ್ಟು ತೀವ್ರ ರೂಪಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ರೂಪುರೇಷೆಗಳನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇದೀಗ ರೈತರಿಗೆ ಹೋರಾಟಕ್ಕೆ ಕಮಲದ ನಾಯಕರು ಕೂಡ ಎಂಟ್ರಿ ಆಗಿರುವಂತದ್ದು. ಇವತ್ತು ಬಿಜೆಪಿ ನಿಯೋಗ ಕೂಡ ಬೈರಮಂಗಲಕ್ಕೆ ಆಗಮಿಸ್ತಾ ಇರುವಂತದ್ದು. ಬೈರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಪನಹಳ್ಳಿ, ಮುಂಡಳ್ಳಿ, ಅರಳಾಳ್ಸಂದ್ರ ಸೇರಿದಂತೆ ಒಂದಷ್ಟು ಗ್ರಾಮಗಳಿಗೆ ಭೇಟಿಯನ್ನು ನೀಡಿ ಅಲ್ಲಿ ವಾಸ್ತವತೆಯನ್ನ ಅರಿಯುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು. 12 ಗಂಟೆ ಸುಮಾರಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಂತ BY ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ, ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸೇರಿದಂತೆ ಬಿಜೆಪಿ ನಿಯೋಗ ಆಗಮಿಸ್ತಾ ಇರುವಂತದ್ದು. ಹಳ್ಳಿಗಳಿಗೆ ಭೇಟಿಯನ್ನ ಕೊಟ್ಟು ವಾಸ್ತವತೆಯನ್ನು ಅರಿದು ರೈತರೊಂದಿಗೆ ಒಂದಷ್ಟು ಚರ್ಚೆಯನ್ನ ಮಾಡಿ ಇದನ್ನ ವಿಧಾನಸೌಧದಲ್ಲಿ ಚರ್ಚೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ರೈತರ ಬಳಿ ಮಾಹಿತಿಯನ್ನ ಪಡೆದುಕೊಂಡು ವಾಸ್ತವತೆಯನ್ನ ಅರಿಯುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ಲಿಕ್ಕೆ ಇದೀಗ ಮುಂದಾಗಿರುವಂತದ್ದು. ಮತ್ತೊಂದ್ ಕಡೆ JDS ನ ನಾಯಕರು ಕೂಡ ಪ್ರತಿಭಟನೆ ಮಾಡ್ಲಿಕ್ಕೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂತಾ ಇರುವಂತದ್ದು. ಯಾವಾಗ ಬಿಡದಿಯ ಟೌನ್ಶಿಪ್ ಅಂತಿಮ ಅಧಿಸೂಚನೆ ಆಯಿತು, ಇದೊಂದು ರೀತಿ ರಾಜಕೀಯ ಜಟಾಪಟಿಗೆ ಕೂಡ ಕಾರಣವಾಗಿರುವಂತದ್ದು. ಇಷ್ಟು ದಿನಗಳ ಕಾಲ ರೈತರು ಹೋರಾಟ ಮಾಡ್ತಿದ್ರು. ಇವತ್ತು ವಿಪಕ್ಷಗಳು ಕೂಡ ರೈತರ ಹೋರಾಟಕ್ಕೆ ಒತ್ತನ್ನು ಕೊಡ್ತಾ ಇರುವಂತದ್ದು. DK ಶಿವಕುಮಾರ್ CM ಆದ ಬಳಿಕ ಒಂದು ವಾರದಲ್ಲೇ ಈ ರೀತಿ ನೋಟಿಫಿಕೇಶನ್ ಅಂತಿಮ ಅಧಿಸೂಚನೆ ಆಗಿರೋ ಕಾರಣದಿಂದೋಸ್ಕರವಾಗಿ DK ಶಿವಕುಮಾರ್ ಯೋಜನೆಯನ್ನ ಮಾಡೇ ಮಾಡ್ತೀನಿ ಅನ್ನೋ ಒಂದು ಹಠಕ್ಕೆ ಬಿದ್ದಿದೆ. ಹಾಗಾಗಿ ಅದರ ಲಾಭವನ್ನ ವಿಪಕ್ಷಗಳು ತೆಗೆದುಕೊಳ್ತಾ ಇರುವಂತದ್ದು. ಇದನ್ನ ಸರ್ಕಾರಕ್ಕೆ ಚಾಟಿ ಪ್ರವೀಣ್, ಹಾಗೆ ಹೋಲ್ಡ್ನಲ್ಲಿ ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ.